ಎಸ್ ಟಿಗಳ ದುಡ್ಡು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವಿಶೇಷವಾಗಿ ವಾಲ್ಮೀಕಿ ಸಮುದಾಯ ಇದೆಯಲ್ಲ, ಇದು ಪರಿಶಿಷ್ಟ ಪಂಗಡಕ್ಕೆ ಸೇರುವಂಥದ್ದು. ಎಸ್ ಟಿ ಇವರ ಜೀವನವನ್ನು ಮೇಲಕ್ಕೆತ್ತೋದಕ್ಕೆ ಬೇಕಿರುವಂಥ ದುಡ್ಡದು. ವಾಲ್ಮೀಕಿ ನಿಗಮ ಅದನ್ನು ಒಕ್ಕಲಿಗರಿಗೋ, ಲಿಂಗಾಯತರಿಗೋ, ಮರಾಠರಿಗೋ, ರೆಡ್ಡಿಗಳಿಗೋ ಕೊಡೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತಲ್ಲ ನಿಮಗೆ? ನಿಗಮ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಜಾತಿಯವರಿಗೆ ಮಾತ್ರ. ಹಾಗಂತ ಏನು ಜಾತಿ ಜಾತಿ ಮಾಡ್ತೀರಾ ಅಂದ್ಕೋಬೇಡಿ. ಎಲ್ಲ ಜಾತಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಅವರನ್ನು ಮೇಲಕ್ಕೆತ್ತುವಂಥ ಪ್ರಯತ್ನ ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ. ವಾಲ್ಮೀಕಿ ಸಮುದಾಯದಲ್ಲಿರುವಂಥ ಬಡ ಮಕ್ಕಳಿರ್ತಾರೆ, ಶಾಲೆಗೆ ಹೋಗಬೇಕು, ಸ್ಕಾಲರ್ಶಿಪ್ ಬೇಕು, ದುಡ್ಡು ಬೇಕು, ಅಲ್ಲಿಂದ ಕೊಡಲ್ಪಡುತ್ತೆ. ವಾಲ್ಮೀಕಿ ಸಮುದಾಯದಲ್ಲಿ ಶ್ರೀಮಂತರು ಕೂಡ ಇದ್ದಾರೆ. ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಶ್ರೀಮಂತರಲ್ವಾ, ಅವರಿದ್ದಾರೆ, ಅವ್ರದ್ದು ಬೇರೆ. ಇನ್ನು ಕಟ್ಟ ಕಡೆಯ ಬಡವರು ಇರ್ತಾರೆ, ಒಂದು ತುಂಡು ಭೂಮಿ ಇರೋದಿಲ್ಲ, ಅಂಥವ್ರಿಗೆ ಒಂದು ಸಣ್ಣ ಭೂಮಿ ಕೊಡೋದಕ್ಕೆ. ಇನ್ನೊಬ್ಬ ಏನೋ ಒಂದು ಮಾಡ್ಕೊಂಡಿದ್ದಾನೆ, ಅವನಿಗೆ ಕೃಷಿ ಭೂಮಿ ಇದೆ, ಏನೋ ಒಂದು ಸಣ್ಣ ಜಾಗ ಇದೆ, ಒಂದು ಬೋರ್ವೆಲ್ ಹಾಕಿದರೆ ನಾನು ಜೀವನವನ್ನು ಸುಧಾರಿಸ್ಕೋತೀನಿ ಅಂತಂದರೆ ಈ ನಿಗಮ ಅವರಿಗೆ ಬೋರ್ವೆಲ್ ಹಾಕೋದಕ್ಕೆ ದುಡ್ಡು ಕೊಡುತ್ತೆ. ಆ 187 ಕೋಟಿ ಅದಕ್ಕೆ ಖರ್ಚಾಗಬೇಕಾಗಿತ್ತು. ಇವರೇನು ಮಾಡಿದರು? ಬಳ್ಳಾರಿ ಎಲೆಕ್ಷನ್ಗೆ ಖರ್ಚು ಮಾಡಿದ್ರಂತೆ. ಕೋಟಿ ಕೋಟಿ ದುಡ್ಡನ್ನು, ಅದು ಕೂಡ ಬೇರೆ ಜಾತಿಯವರೇನು ಬಂದು ಮಾಡಿದ್ದಲ್ಲ, ಅದೇ ಸಮುದಾಯದವರು ತಮ್ಮದೇ ಸಮುದಾಯದ ದುಡ್ಡನ್ನು ಕೊಳ್ಳೆ ಹೊಡೆದಿದ್ದಾರೆ. ಆ ಕೊಳ್ಳೆ ಹೊಡೆದಿರೋದನ್ನು ರಿಪಬ್ಲಿಕ್ ಕನ್ನಡ ಯಾವ ರೀತಿ ಫಾಲೋ ಅಪ್ ಮಾಡಿದೆ, ಇವತ್ತು ನಿಮಗೊಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ಎಷ್ಟೆಷ್ಟು ಕೋಟಿ ದುಡ್ಡು ನಾಗೇಂದ್ರ ಆಣತಿ ಮೇರೆಗೆ ಹೋಗಿದೆ. ಬನ್ನಿ, ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ನಕಲಿ ಖಾತೆ ಸೃಷ್ಟಿಸಿ ನಿಗಮದ ಹಣ ಲೂಟಿ. ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಹಣ ಬಳಕೆ. ಹಣ ಲೂಟಿಯ ಸೂತ್ರಧಾರಿಯೇ ಬಿ ನಾಗೇಂದ್ರ. ರಿಪಬ್ಲಿಕ್ ಕನ್ನಡದಲ್ಲಿ ಇಡಿ ತನಿಖೆಯ ಡೀಟೇಲ್. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ಶಾಸಕ ನಾಗೇಂದ್ರ ಇಡಿ ಖೆಡ್ಡಾದಲ್ಲಿ ವಿಲವಿಲ ಅಂತಿದ್ದಾರೆ. ದೊಡ್ಡ ಕುಳಗಳ ಹೆಸರು ಹೊರಬರುತ್ತೆ ಅನ್ನೋ ಚರ್ಚೆ ಕಾಂಗ್ರೆಸ್ನಲ್ಲೇ ಜೋರಾಗಿದೆ. ಮಾಜಿ ಸಚಿವ ನಾಗೇಂದ್ರ ಒತ್ತಡದಿಂದ ನಕಲಿ ಖಾತೆ ಸೃಷ್ಟಿಸಿ ನಿಗಮದ ಹಣ ಲೂಟಿ ಮಾಡಲಾಗಿದೆ. ಬಳ್ಳಾರಿ ಲೋಕಸಭಾ ಚುನಾವಣೆಗೆ 20.19 ಕೋಟಿ ಬಳಸಲಾಗಿದೆ. ಇದಕ್ಕೆ ಸಂಬಂಧಿಸಿದ ಎಲ್ಲ ಸಾಕ್ಷ್ಯಗಳನ್ನ ಇಡಿ ಜಪ್ತಿ ಮಾಡಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ಅಂದು ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದಿದ್ದಾದ್ರೂ ಏನು ಅನ್ನೋದನ್ನ ನೋಡೋದಾದ್ರೆ, ಅಂದು ಆಗಿದ್ದೇನು? ಮೇ 29ರಂದು ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆ. ಮೊದಲಿಗೆ ಶಾಸಕ ನಾಗೇಂದ್ರ ಕಾರಲ್ಲಿ ಸಭೆ. ನಿಗಮ ಎಂಡಿ ಪದ್ಮನಾಭ್, ನೆಕ್ಕಂಟೆ ನಾಗರಾಜ್, ಶಾಸಕ ನಾಗೇಂದ್ರ ಸಂಬಂಧಿ ಮುರಳೀಕೃಷ್ಣ, ದಲಿತ ನಾಯಕಿ ಯಶೋಧಮ್ಮ ಭಾಗಿಯಾಗಿದ್ದಾರೆ. ಏರೋಸ್ಪೇಸ್ ಪಾರ್ಕ್ ಬಳಿ ಮೀಟಿಂಗ್ ಅನ್ನ ನಡೆಸಲಾಗಿದೆಯಂತೆ. ಹಗರಣದಲ್ಲಿ ತನ್ನ ಹೆಸರು ಬಾರದಂತೆ ಸೂಚನೆ ಕೂಡ ಕೊಡಲಾಗಿದೆಯಂತೆ. ಸಚಿವನಾಗಿ ಮುಂದುವರೆದರೆ ನೆರವಿನ ಭರವಸೆ ಕೂಡ ನೀಡಲಾಗಿದೆಯಂತೆ. ನಾಗೇಂದ್ರ ಮನೆಯಿಂದ ಮಹತ್ವದ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಎಲೆಕ್ಟ್ರಾನಿಕ್ ಉಪಕರಣಗಳು ಸೀಸ್ ಮಾಡಿದ್ದಾರೆ. ಹಣ ವರ್ಗಾವಣೆ, ನಿಯಂತ್ರಣ, ಮೇಲುಸ್ತುವಾರಿಯನ್ನ ನಾಗೇಂದ್ರ ವಹಿಸಿಕೊಂಡಿದ್ರು ಅನ್ನೋ ಸ್ಫೋಟಕ ಮಾಹಿತಿ ತನಿಖೆ ವೇಳೆ ಹೊರಬಿದ್ದಿದೆ. ನಾಗೇಂದ್ರ, ನೆಕ್ಕಂಟಿ ನಾಗರಾಜ್, ನಾಗೇಶ್ವರ್ ರಾವ್ ಸೂಚನೆ ಮೇರೆಗೆ ಸುಮಾರು 187 ಕೋಟಿ ರೂಪಾಯಿ ಬೇರೆ ಬೇರೆ ಖಾತೆಗೆ ವರ್ಗಾವಣೆ ಮಾಡಿರೋ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಶಾಸಕ ನಾಗೇಂದ್ರ ಸರ್ಕಾರಿ ನಿಧಿ ಲೂಟಿಗೆಂದೇ ಶಾಂಗ್ರಿಲಾ ಹೋಟೆಲ್ನಲ್ಲಿ ರಹಸ್ಯ ಸಭೆ ನಡೆಸಿದ್ರು ಅನ್ನೋ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಇಡಿ ತನಿಖೆಯಲ್ಲಿ ಇನ್ನು ಯಾವೆಲ್ಲ ಮಾಹಿತಿಗಳು ಹೊರ ಬರುತ್ತೋ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಮಕ್ಕಳಿಗೆ ಪ್ರೈಸ್ ಕೊಡೋ ರೀತಿಯಲ್ಲಿ ರಾಜೀನಾಮೆ ಪತ್ರವನ್ನು ತಗೊಂಡ್ರಲ್ಲ,
ಅವರ ಪಕ್ಕದಲ್ಲಿ DCM ನಿಂತ್ಕೊಂಡ್ರಲ್ಲ, ಅವರ ಪತ್ರದಲ್ಲಿ ಜಮೀರ್ ಅಹಮದ್ ಖಾನ್ ನಿಂತ್ಕೊಂಡ್ರಲ್ಲ, ಅವರ ಪತ್ರದಲ್ಲಿ ರಾಜಕೀಯ ಕಾರ್ಯದರ್ಶಿ ಸಗೀರ್ ಅಹಮದ್ ಅವರು ನಿಂತ್ಕೊಂಡ್ರಲ್ಲ, ಆಗಲೇ ಒಂದು ಡೌಟ್ ಬಂದಿತ್ತು. ಯಾಕೆಂದರೆ ಸಿದ್ದರಾಮಯ್ಯನವರು ಒಂದು ವೇಳೆ ನಾಗೇಂದ್ರ ಒಬ್ಬರೇ ಭ್ರಷ್ಟಾಚಾರ ಮಾಡಿ ದುಡ್ಡನ್ನು ತಿಂದಿದ್ರೆ ಖಂಡಿತವಾಗ್ಲೂ ಆ ರಾಜೀನಾಮೆ ಪತ್ರವನ್ನು ತಮ್ಮ ಕೈಯಲ್ಲಿ ಮುಟ್ತಾ ಇರಲಿಲ್ಲ. ಇವರೆಲ್ಲ ಮುಟ್ತಾ ಇದ್ದಾರೆ. ಇದೇ ನಾಗೇಂದ್ರ ಡೆಲ್ಲಿಗೆ ಹೋಗಿ ಬರ್ತಾರೆ ಅಂತಂದರೆ ಚುನಾವಣೆಗೆ ಬಳಕೆಯಾಗಿದೆ. ನೋಡಿ, ಈ ಥರ ಯಾರಾದರೂ ಒಂದು ರಾಜೀನಾಮೆ ಕೊಟ್ಟಾಗ ನಾವು ನೋಡಿದ್ದೀವಿ ಸಿದ್ದರಾಮಯ್ಯನವರು ಇದೇ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಒಂದು ಏನು ಮಾತುಕತೆಯಲ್ಲಿ ಬಗೆಹರಿಸುವಂತ ಹೇಳುವಾಗ ಫೋನ್ ಎತ್ತಿಲ್ಲ ಸಿದ್ದರಾಮಯ್ಯನವರು. ಜನಾರ್ದನ್ ರೆಡ್ಡಿ ಮಾತಾಡಲ್ಲ ರೀ ತಂದುಬಿಟ್ಟು ಅಂತ ಸಿದ್ದರಾಮಯ್ಯ ಈ ಥರ ಫೋರ್ಸ್ ಕೊಡ್ತಾರೆ ಅಂತಂದರೆ ನಿಮಗೀಗ ಅರ್ಥ ಆಗಿರಬೇಕು, ಈ ದುಡ್ಡು ಕೇವಲ ನಾಗೇಂದ್ರ ಒಬ್ಬನೇ ಅಲ್ಲ ತಿಂದಿದ್ದು, ಇಡೀ ಪಾರ್ಟಿಯ ಲಾಭಕ್ಕಾಗಿ ಈ ಭ್ರಷ್ಟಾಚಾರವನ್ನು ಮಾಡಿದ್ದು. ಹಾಗಾಗಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಇವರ ಮೂಲಕ್ಕೆ ಬಂದೇ ಬರುತ್ತೆ. ಹಾಗಿದ್ರೆ ಈ 187 ಕೋಟಿ ಇಲ್ಲಿ ತನಕ ನನಗೆ ಗೊತ್ತಿಲ್ಲ. ವಾಲ್ಮೀಕಿ ನಿಗಮದ 187 ಕೋಟಿ ಬೇರೆ ಬೇರೆ ಖಾತೆಗೆ ವರ್ಗಾವಣೆ ಮಾಡಿದ್ದರ ಹಿಂದೆ ಇರೋದೇ ನಾಗೇಂದ್ರ ಅವರ ಕುತಂತ್ರ. ಬಳ್ಳಾರಿ ಚುನಾವಣೆಗೆ ಬಡವರ ದುಡ್ಡನ್ನು ಖರ್ಚು ಮಾಡೋದಕ್ಕೆ ಯಾವ ಮಾರ್ಗ ಅನುಸರಿಸಿದ್ರು? ಒಂದು ವೇಳೆ ಇವರ ಸಹೋದರನಿಗೆ ಅಲ್ಲಿ ಟಿಕೆಟ್ ಸಿಗುವಂಥ ಸಾಧ್ಯತೆ ಇತ್ತು. ಕೊನೆಗಳಿಗೆ ಅಲ್ಲಿ ತುಕಾರಾಮ್ ಅವರಿಗೆ ಟಿಕೆಟ್ ಸಿಕ್ತು. 20 ಕೋಟಿ ಖರ್ಚು ಮಾಡಿದ್ದಾರೆ. ಆ 20 ಕೋಟಿ ಖರ್ಚು ಮಾಡಬೇಕು ಅಂತಂದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಅಣತಿಯಿಲ್ಲದೆ ಖರ್ಚು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದು ಕಾಂಗ್ರೆಸ್ ಸರ್ಕಾರ ಬಡವರ ದುಡ್ಡನ್ನು ಲೂಟಿ ಮಾಡಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗಿದ್ರೆ ಆ ದುಡ್ಡು ಹೇಗೆ ಅಲ್ಲಿಗೆ ಹೋಯಿತು, ಯಾರ್ಯಾರ ಬಳಿ ಹೋಯಿತು, ಬನ್ನಿ ಒಂದು ಕುತೂಹಲಕಾರಿ ರಿಪೋರ್ಟ್ ನಿಮಗೆ ತಂದಿದ್ದೀನಿ ನೋಡಿ. ಅತಿ ಬಡ ಜನರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ಲೂಟಿ ಹೊಡೆದ ಆರೋಪ ಹೊತ್ತಿರುವ ನಾಗೇಂದ್ರ ಮತ್ತು ಸಹಚರರು. ಅದಕ್ಕಾಗಿ ರೂಪಿಸಿದ್ದ ಸಂಚು ಅಂಥಿಂಥದ್ದಲ್ಲ. ಬೆಂಗಳೂರಿನ MG ರಸ್ತೆಯ ಯೂನಿಯನ್ ಬ್ಯಾಂಕ್ನಿಂದ ಹಣ ವರ್ಗಾವಣೆ ಮಾಡಿದ್ದು ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ. ಅದರ ಮೂಲಕ ಹಣ ಲೂಟಿ ಮಾಡಲೆಂದೇ ಹೈದರಾಬಾದ್ನ RBL ಬ್ಯಾಂಕ್ನಲ್ಲಿ 18 ಖಾತೆಗಳನ್ನು ತೆರೆಯಲಾಗಿತ್ತು. ಅದಕ್ಕಾಗಿ ವಿವಿಧ ಖಾಸಗಿ ಕಂಪನಿಗಳ ನಕಲಿ ದಾಖಲೆಗಳನ್ನು ಬಳಸಲಾಗಿತ್ತು. ಈ ಎಲ್ಲ ಅಂಶಗಳನ್ನು ED ದೃಢಪಡಿಸಿದೆ. ನಿಗಮದ 2 ಖಾತೆಗಳಿಂದ ಹಣ ಅಕ್ರಮ ವರ್ಗಾವಣೆ ಮಾಡಿದ್ದು ಹೇಗೆ, ಯಾರ್ಯಾರ ಖಾತೆಗೆ ಕಳಿಸಲಾಯಿತು ಅನ್ನೋ ಖಚಿತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭಿಸಿದೆ. ಹಣ ಲೂಟಿ ಮ್ಯಾಪ್. ನಿಗಮದ ಖಾತೆ 1, ಖಾತೆ ಸಂಖ್ಯೆ 520101001659653653. ವರ್ಗಾವಣೆಯಾಗಿದ್ದು 45 ಕೋಟಿ.